ಇರ್ತಕ್ಕಂಥ ಪರಮ ಪೂಜ್ಯರು ಶಶಿಕಾಂತ್ ಗುರೂಜಿಯವರ ಪಾದಕ್ಕೆ ಮನೆಯರು, ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಈ ಭೂಮಾಪಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ತಿರುಮಲೆ ಗೌಡರಿಗೂ ಕೂಡ ನಮಸ್ಕಾರನ ಹೇಳಿ, ಅದೇ ರೀತಿಯಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಉಮರಾಣಿ ಅವರು, ಅದೇ ರೀತಿಯಾಗಿ ನಮ್ಮ ಮಂಜು ಪೂಜಾರಿ ಜಿಲ್ಲಾ ಕಾರ್ಯಾಧ್ಯಕ್ಷರು, ಮಹಿಳಾ ಜಿಲ್ಲಾಧ್ಯಕ್ಷರಾದ ಆಶಾ ಮೇಡಮ್ ಅವರು, ಪ್ರೀತಿ ಮೇಡಮ್ ಅವರು, ಅಭಯಗೌಡರು ಮತ್ತು ಶಿವರಾಯ್ ಅವರು, ನಮ್ಮ ಈ ತಾಲೂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ದಶರಥ್ ನಾಯ್ಕ ಅವರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಗಣ್ಯಮಾನ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಉಪಮಾಪಕನ ಎಲ್ಲ ಬಂಧುಗಳೇ, ಎಲ್ಲ ಅಕ್ಕ ತಂಗಿಯರೇ, ತಮಗೆಲ್ಲರಿಗೂ ಕೂಡ ನಮಸ್ಕಾರ ಹೇಳುತ್ತಾ ಬಹಳ ಸಂತೋಷ ಆಗ್ತೈತೆ. ಯಾಕಪ್ಪ ಅಂತಂದ್ರೆ ಮೊದಲ ಸಲ ನಮ್ದು ಗುರುಗಳ ಕಡೆ ನಮ್ಮ ಕಡೆ ಒಂದು ಬಂದ ಬಹುಶಃ ಮಂಜು ಹಲವಾರು ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಬಂದು ಈ ರೀತಿಯಾಗಿ ಏನ್ ಮಾಡಬೇಕು ಅನ್ನುವಂಥ ವಿಚಾರ ಕೊಟ್ಟಾಗ ಅವಾಗ ಫಸ್ಟ್ ಹೇಳಿದಿಲ್ಲ, ಹೋರಾಟ ಮಾಡಲೇಬೇಕು, ಹೋರಾಟ ಮಾಡಲಿಲ್ಲ ಅಂದ್ರೆ ಪರಿಹಾರ ಇಲ್ಲ, ಹೋರಾಟ ಮಾಡಿದ್ರೆ ಮಾತ್ರ ಇವತ್ತು ಈ ರಾಜ್ಯಕ್ಕೆ ಎಲ್ಲರಿಗೂ ನಮ್ಮ ಮಕ್ಕಳನ್ನ ಪಡ್ಕೊಳ್ಳೋಕೆ ಸಾಧ್ಯೈತಿ, ಬೇರೆ ಪರಿಹಾರ ಇಲ್ಲ. ನೀವು ಅಷ್ಟೇ ಹೋರಾಟ ಮಾಡಾಗೋಲ್ಲ, ನಿಮ್ಮ ಜೊತೆ ನಮ್ಮ ಸಂಘಟನೆ ಕೂಡ ಇರಬೇಕು ಅನ್ನುವಂಥ ವಿಚಾರ ಮುಖಂಡರು ಕೊಟ್ಟು ಬೆಳಗಾವಿಗೆ ಹೋರಾಟ ಇತ್ತು, ಅಧ್ಯಕ್ಷರು ಕೂಡ ಬಂದರು. ಅದು ಹೋರಾಟ ಅವತ್ತ ಅದ್ಭುತವಾಗಿ 3-4 ತಾಸು ಸರ್ಕಲ್ ಬಂದ್ ಮಾಡಿ, ನಾನು ಕೂಡ ಬೇಕಾದ ಒಂದು ತಾಸು ಲೇಟ್ ಮಾಡಿ, ಯಾಕಂದ್ರೆ ಸರ್ಕಾರದ ಕೂತಾರು ಇನ್ನೊಂದು ತಾಸು ಲೇಟ್ ಆಗಿದ್ದರಿಂದ ಸರ್ಕಾರ ಬರಲಿ ಅಂತೇಳಿ ಬಹಳ ಅಲ್ಲಿ ಬೆಳಗಾವಿ ಕಾರ್ಯಕ್ರಮದಿಂದ ಅವತ್ತ ಈ ಭೂಮಾಪಕರು ಅನ್ನುವಂಥದ್ದನ್ನ ಈ ರೈತರಿಗೆ ಜನರಿಗೆ ಇವ್ರಿಗೆ ಸಮಸ್ಯೆ ಐತೆ ಅನ್ನುವಂಥ ವಿಷಯ ಚರ್ಚೆಗೆ ಬಂತು. ಇಲ್ಲಾಂದ್ರೆ ಭೂಮಾಪಕರು ನಿಮ್ಮ ಸಮಸ್ಯೆ ನಮ್ಗೆ ಗೊತ್ತೇ ಇಲ್ಲ, ನೀವು ಏನು ಕೆಲಸ ಮಾಡ್ತೀರಿ, ಏನೋ ಪಗಾರ ಯಾರೋ ಕೊಡ್ತಾರೋ, ಏನ್ ನಡೆದೈತೆ ಅನ್ನುವಂಥ ಚಿಂತನೆ ಒಳಗೆ ನಾವು ಕೂಡ ರೈತರ ಮುಖಂಡರು ಇರ್ತಕ್ಕಂಥದ್ದು. ಆಮೇಲೆ ಮುಖಂಡರು ಕೂಡ ಹಲವಾರು ಅವತ್ತು ಕೂಡ ಡಿಸಿಷನ್ ಹೇಳಿದ್ವು, ಇದು ಹಂಗ ಬರಿಗೆ ಇರಲಿಲ್ಲ, ನೀವು ಬೆಂಗಳೂರು ಮಟ್ಟದಾಗ ಇಡೀ ರೈತರು ನಾವು ನೀವು ಎಲ್ಲ ಕೂಡ ಒಂದು ದೊಡ್ಡ ಹೋರಾಟ ಮಾಡೋ ಮಟ್ಟ ಈ ಸರ್ಕಾರ ಕಣ್ ತೆಗೆದಿಲ್ಲ ಅನ್ನುವಂಥದ್ದನ್ನ ಮಂಜು ಬಹಳ ಸಂಪರ್ಕದಾಗ ಇರ್ತದೆ. ಮಂಜು ಇಲ್ಲ ಬಹಳ ಇರ್ತಿತ್ತು, ಅವರೆಲ್ಲ ಪ್ರತಿ ಸಲ ಫೋನ್ ಹಚ್ಚೋರು, ಹೆಂಗೇನಿಲ್ಲ ಏನ್ ಮಾಡಕ್ ಕೊಡುದಿಲ್ಲ ಅಂತ ನಾವು ಹೋರಾಟನ ಪರಿಹಾರ. ಯಾಕಂದ್ರೆ ಇದು ಸರ್ಕಾರ ಚರಗಳು ತೆಪ್ಪಿರ್ತಾವ, ಈ ಬಡವರ ದುಡಿತಕ್ಕಂಥ ವರ್ಗ ಅವ್ರಿಗೆ ಯಾರಿಗೂ ಕೂಡ ಗೌರವ ಇರುವುದಿಲ್ಲ. ಅದಕ್ಕಾಗಿ ಇವೆಲ್ಲ ಒಂದು ಹೋರಾಟ ನಮ್ಮ ಗುರೂಜಿಯವ್ರ ನೇತೃತ್ವ ಇಂಥವೆಲ್ಲ ಒಂದು ಹೋರಾಟ ಮಾಡ್ರಿ, ಬಹಳ ಗಟ್ಟಿ ಚಳವಳಿ ಆಯ್ತು. ಸರ್ಕಾರ ನಿಮ್ ಬದಲ ಗೌರವ ಇದ್ರಿಕಿಲ್ಲ, ನಿಜವಾಗಿ ಅಂಗ್ರೇಜ್ ಗೌರವ ಇದ್ರಿಕಿಲ್ಲ. ನೀವ್ ಯಾರು ಏನೋ ಇವೇನ್ ಬಿಡಪ್ಪ ದುಡಿತಾವ ಇರ್ಲಿ ಪಗಾರ ಕೊಡ್ತಾವ ಅಂತೇಳಿ ಅದು ಅವ್ರೇನು ಪಗಾರ ಕೊಡ್ತಿರ್ಕಿಲ್ಲ. ಈ ರೈತರ ತೊಳಗಿಂದ ಬಹುಶಃ ನಿಮಗೆ 4 ಕಡೆ ಕೊಡ್ತಕ್ಕಂಥದ್ದು ಕೂಡ ಚಟುವಟಿಕೆ ಇದ್ರಿಕಿಲ್ಲ, ಆ ಪ್ರಯಾಣ ಇದ್ರಿಕಿಲ್ಲ. ಆದ್ರೂ ಏನ ಬೆಂಗಳೂರಾಗ ತಮ್ಮ ತಿರುಮಲೆ ಗೌಡರು ನಮ್ಮ ಪರಮ ಪೂಜ್ಯರ ನೇತೃತ್ವದಲ್ಲಿ ಒಂದು ಹೋರಾಟ ಆಯ್ತು. ಅದರಿಂದ ಸರ್ಕಾರಗಳಿಗೆ ಅಧಿಕಾರಿಗಳಿಗೆ ಭಯ ಪ್ರಾರಂಭ, ಇದು ಒಂದು ದೊಡ್ಡ ಶಕ್ತಿ ಇಲ್ಲ, ಇದರಿಂದ ರೈತ ಸಂಘ ಒಂದು ದೊಡ್ಡ ಶಕ್ತಿಯಾಗಿ ಇವ್ರಿಗೆ ಬೆಂಬಲ ಆಗಿದೆ, ನಾವೇನಾರು ಮುಂದೆ ತಪ್ಪು ಹೆಚ್ಚಿ ಇಟ್ರ ನಮ್ಮನ್ನು ಕೂಡ ಇವತ್ತು ಬೀದಿಗೆ ತರ್ತೈತಿ ಅನ್ನುವಂಥ ಸರ್ಕಾರ ಚಿಂತನೆ ಮಾಡಿತ್ತು. ಅವತ್ತ ನಾವು ಬೆಂಗಳೂರಲ್ಲಿ ಹೋರಾಟ ನಡೆದಾಗ ಶಾಲಿನಿ ರಜನಿ ಮೇಡಮ್ ಅವ್ರ ಕಡೆ ಹೋದಾಗ ಬಹಳಷ್ಟು ವಿಷಯ ಮೊದಲು ಹೋಗ್ಬಿಡ್ದು ನಾನು ಹಂದಿಸಿನಿ ಅವ್ರು, ಏನ್ರಿ ಮೇಡಮ್ ಅವ್ರು 20 ಲಕ್ಷ ಅರ್ಜಿ ಉಳಿದವು, 400 ಕೋಟಿ ರೂಪಾಯಿ ಜಮಾ ಆಗೈತಿ, 6 ತಿಂಗಳಾಯ್ತು, ನಮ್ಮದು ಕೆಲಸ ನಾಳೆ ಬೆಳಿಗ್ಗೆ ಕೆಲಸ ಚಾಲು ಆಗ್ಬೇಕು, ಇವ್ರಿಗೆ ಪೇಮೆಂಟ್ ಫಿಕ್ಸ್ ಆಗ್ಬೇಕು ಅನ್ನೋ ಅಂದ್ಬಿಡ್ದ ಮೇಡಮ್ ಅಲ್ಲೋಡಿಗೆ ಗರಂ ಆಗಿಬಿಟ್ರು. ಹಿಂಗಾಗೈತೆ ಅನ್ಬಿಡ್ದ ಪೂರ ಟೆನ್ಷನ್ ಮಾಡ್ಕೊಂಡು ಅಧ್ಯಕ್ಷರೆಲ್ಲ ವಿವರವಾಗಿ ಮಾತಾಡ್ರು, ಬಹಳಷ್ಟು ಡಿಸ್ಕಷನ್ ಆಗ ಇದು ದೊಡ್ಡ ಸಮಸ್ಯೆ ಐತಿ, ಇದು ಹಿಂಗಾರ ಮುಖ್ಯಮಂತ್ರಿ ಕಡೆ ಹೋಗ್ಬೇಕು ಅಂತೇಳಿ ಮೇಡಮ್ ಅನ್ನ ಫೋನ್ ಹಚ್ಚಿ ಅಲ್ಲಿ ಇರ್ತಕ್ಕಂಥವ್ರು ಯಾರೋ ಜಯರಾಜ್ ಅಂತಿದ್ದವ್ರು ಮುಖ್ಯಮಂತ್ರಿಗೆ ಫೋನ್ ಹಚ್ಚಿ ಮುಖ್ಯಮಂತ್ರಿಗೆ ಹೋಗಿ ಇಲ್ಲಿ ಭೇಟಿಯಾಗಿ ಮುಖ್ಯಮಂತ್ರಿ ಕೂಡ ನಾವು 5-6 ಮಂದಿ ಜನ ಹೋಗೋರದ್ದು, ಆದ್ರೂ ತಿರುಮಲೆ ಗೌಡರು ಇನ್ನೊಬ್ರು ಮೇಡಮ್ ಇದ್ರು, ನಾವು 3 ಜನ ಹೋದು ಮುಖ್ಯಮಂತ್ರಿ ಗೌರವಿತವಾಗಿ ಸುಮಾರು ಅರ್ಧ ಗಂಟೆ ಮುಖ್ಯಮಂತ್ರಿ ಕಡೆ ಕೂತು ಹೋಗೋದು. ನಿಮ್ಮ ಅಧ್ಯಕ್ಷರಿಗೆ ಎಲ್ಲಾ ವಿಷಯನ ಪರಿಪೂರ್ಣವಾಗಿ ಹೇಳ್ಯಾರ. ಅವರು ನಾನ ಕಡೆ ಮಾತಾಡೇನ, ನಾ ಅಷ್ಟೇ ಹೇಳಿನ,
ರೈತರಿಗೆ ಅನ್ಯಾಯ ಆಗತೈತಿ ಮತ್ತು ಅವರಿಗಂತೂ 20 ವರ್ಷದಿಂದ ಕೆಲಸ ಮಾಡತ್ತಾರು. ಇವ್ರಿಗೆ ಪೇಮೆಂಟ್ ಫಿಕ್ಸ್ ಆಗಬೇಕು. ಈಗಾಗಲೇ ನಮ್ಮ ರೈತರ ಕಡೆ ಸಾಕಷ್ಟು ನೀವು ಹಣ ಕಲೆಕ್ಟ್ ಮಾಡತ್ತೀರಿ. ಅದ್ರೊಳಗೆ ನೀವು ಅರ್ಧ ತೆಗೆದುಕೊಟ್ರು ಕೂಡ ಅವರ 100% ಚೆನ್ನಾಗಿ ಬದುಕ್ತಾರೋ ಒಂದು 60,000 ಪೇಮೆಂಟ್ ಕೊಡ್ರಿ ಅನ್ನುವಂತ ಒತ್ತಾಯನ ಮಾಡಿದ ಸಂದರ್ಭದಾಗ ಮುಖ್ಯಮಂತ್ರಿ ಕಾಯಂಗೊಳಿಸಬೇಕು ಅನ್ನುವಂತ ಚರ್ಚೆ ಆಗಿ ಕಾಯಂಗೊಳಿಸುವ ಬದಲ ಅದು ರಾಜ್ಯದ ವಿಚಾರ ಐತಿ. ನಾನು ಒಂದು 3-4 ದಿವಸನಾಗ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಏನ್ ಮಾಡಬೇಕು ಅನ್ನುವಂತ ಚಿಂತನೆ ಒಳಗೆ ನಾವು ಕೂಡ ಅದು ನೀವು ಬಹಳ ಬೆಸ್ಟ್ ಆಗಿ ಸಂತೋಷ ಆಗಿದ್ದ ನಾವು. ಯಾಕಂದ್ರೆ ನೀವು ಬಂದು ನನ್ನ ಎಚ್ಚರ ಮಾಡಿರಿ ಗುರುಗಳು ಅಂದ್ರು, ಸಿಎಂ ಅಂದ ನನ್ನ ಎಚ್ಚರ ಮಾಡಿರಿ. ನೀವು ಹೋರಾಟದಲ್ಲಿ ನನಗೂ ಕೂಡ ಮತ್ತ ಸ್ವಲ್ಪ ಇದೇನೋ ಬದಲಾವಣೆ ಮಾಡಬೇಕು ಅನ್ನುವಂಥ ಚಿಂತನೆ ಒಳಗೆ ಆಗ್ಬೇಕು. ಮತ್ತ ಅಲ್ಲಿ ಕಮಿಷನರ್ ಮೇಡಮ್ ಮತ್ತು ನಿಮ್ಮ ಶಾಲಿನಿ ಮೇಡಮ್ ಹಲವಾರು IAS ಅಧಿಕಾರಿಗಳು 7-10 ಮಂದಿ IAS ಅಧಿಕಾರಿಗಳಿದ್ರು. ಅವರೆಲ್ಲ ಕೂಡ ಸಲಹೆ ಕೇಳಿದ್ರು. ಆ ಸಂದರ್ಭದಾಗ ಮುಖ್ಯಮಂತ್ರಿ ಹೆಂಗ್ ಮಾಡಬೇಕು ಏನು ಅನ್ನುವಂತ ಚಿಂತನೆ ಆಯಿತು. ಮತ್ತು ಕಮಿಷನರ್ ಕ್ಲಿಯರ್ ಆಗಿದ್ರು ಅವ್ರಿಗೆ ಏನ್ ಬೇಕ ತಕ್ಷಣ ಇನ್ಶೂರೆನ್ಸ್ ಇರಲಿ, ಏನೇನು ಸವಲತ್ತುಗಳದಾವು ತಕ್ಷಣ ಅವ್ರಿಗೆ ಎಲ್ಲಾ ಸವಲತ್ತುಗಳನ್ನ ಕೊಟ್ಟ ನಾಳಿಂದ್ರ ಅವ್ರ ಕೆಲಸ ಮಾಡಬೇಕು. ಮತ್ತ ಮುಖ್ಯಮಂತ್ರಿ ಕೂಡ ಒಂದು ಮಾತು ಹೇಳಿದ್ರು, ನಮ್ಮಿಂದ ಅವರಿಂದ ರೈತರಿಗಾತು ನಮಗ್ ಸರ್ಕಾರ ಕೂಡ ಅವ್ರು ಬಹಳಷ್ಟು 20 ವರ್ಷ ಕೆಲಸ ಮಾಡ್ಯಾರು, ಅವ್ರು ನಾವು ಗೌರವಿಸುವಂಥದ್ದು ಆಗ್ಬೇಕು ಅನ್ನುವಂಥದ್ದು ಕೂಡ ಮುಖ್ಯಮಂತ್ರಿ ಜೊತೆ ಚರ್ಚೆ ಆಗೈತಿ. ಈ ವಿಷಯ ಗಂಭೀರತೆ ಬಂದದ್ದು. ನಾವಂತೂ ಹೇಳಿಬಿಡೋದು ಮುಖ್ಯಮಂತ್ರಿ ಅವ್ರಿಗೆ ಅವತ್ತೇನು ಹೇಳಿನಂತಂದ್ರ, ನೀವ ಇಲ್ಲಿ 2 ಎಕರೆಗೆ 15 ರೂಪಾಯಿ ಪೇಮೆಂಟ್ ಮುಖಾತ್ರಿ, ರೊಕ್ಕ ಎಲ್ಲ ನೀವ ತಗೋತ್ರಿ. ನೀವೇ ಇವ್ರಿಗೆ ಪೇಮೆಂಟ್ ಫಿಕ್ಸ್ ಮಾಡಲಿಲ್ಲ ಅಂದ್ರ ಇವ್ರು ರೈತರ ಕಡೆ ಜಾಸ್ತಿ ರೊಕ್ಕ ವಸೂಲಿ ಇಸ್ಕೋತಕ್ಕಂಥ ಪದ್ಧತಿ ಆಕತಿ. ಸಾಯಿವ ಪೇಮೆಂಟ್ ಫಿಕ್ಸ್ ಮಾಡ್ಲೇಬೇಕಂತ ಹೇಳುವಂತ ಕೆಲಸ ಕೂಡ ಮಾಡಿದ್ದಾರೆ. ಇದು ಸ್ವಲ್ಪ ಮುಖ್ಯಮಂತ್ರಿ ಕರೆಕ್ಟ್ ಸಾಥ್ ಆದ್ರೂ ನಮಗೇನು ಸಂಬಂಧ ಇಲ್ಲ. ಮುಖ್ಯಮಂತ್ರಿನೂ ಅಷ್ಟೇ, ನಮಗೆ ನೀವು ಅಷ್ಟೇ, ಎಲ್ಲರೂ ಅಷ್ಟೇ. ರೈತರಿಗೆ ಚಲೋ ಆದ್ರೆ ಸಾಕಾಗಿತ್ತು. ಆ ವಿಚಾರದಾಗ ಗಟ್ಟಿಯಾಗಿ ಆಗಿತ್ತು. ಆದ್ರೂ ಅದನ್ನ ಇನ್ನ ಫಾಲೋಅಪ್ ಮಾಡಬೇಕು. ರೈತರು ನಾವು ನಿಮ್ಮ ಜೊತೆ ಯಾವಾಗೂ ರೈತ ಸಂಘ ಇರ್ತದೆ. ಯಾಕಂದ್ರೆ ನೀವು ಯಾವಾಗ ನಿಮ್ಮ ಸಮಸ್ಯೆ ತಗೊಂಡು ನಮ್ಮ ಗುರುಗಳ ಕಡೆ ನಮ್ಮ ಕಡೆ ಬಂದ್ರಿ, ಅದು ಸಮಸ್ಯೆ ನಮ್ಮದು. ನಾವ್ ಯಾಕಂದ್ರೆ ಯಾರ ಕಷ್ಟಪಡ್ತಕ್ಕಂಥ ವರ್ಗ ಏನೈತಿ ಅದನ್ನ ನಾವು ಹೋರಾಟಗಾರ ಅದನ್ನ ಎತ್ಕೊಂಡು ಆ ಸಮಸ್ಯೆನ ನಮ್ಮ ಮೈ ಮೇಲೆ ಹಾಕೊಂಡು ಸಮಸ್ಯೆನ ನಮ್ಮದಂತೆ ತಿಳ್ಕೊತಕ್ಕಂಥವ್ರು ನಾವು ಅದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಕೂಡ. ಇವತ್ತು ಕೂಡ ಬೆಳಿಗ್ಗೆ ಇವತ್ತು ಯಾರು ಅತಿಥಿ ಶಿಕ್ಷಕರು ಬಹಳ ಹೆಂಗಾಗೈತೆ. ಅವ್ರು 50,000 ಮಂದಿ ಅತಿಥಿ ಶಿಕ್ಷಕರದಾರು. ಅವ್ರಿಗೂ ಪಾಪ 10,000 ರೂಪಾಯಿ ಪೇಮೆಂಟ 12,000 ಕೊಡ್ತಾರೋ. ಅವರು ಮುಂಜಾನೆ ಅಂದ್ರೆ ಸಂಜೆ ಮಟ್ಟ ಅವ್ರಿಗೂ ಕೂಡ ಇನ್ಶೂರೆನ್ಸ್ ಇಲ್ಲ, ಏನೂ ಇಲ್ಲ. ಪಾಪ ಅಂಗವಿಕಲರದಾರು, ಅವ್ರಿಗೂ ಕೂಡ ಸಮಸ್ಯೆ. ಯಾಕಂದ್ರೆ ಎಲ್ಲಾರು ಇದೇ ಪರಿಸ್ಥಿತಿ ಒಳಗೆ ಇಟ್ಟಾರವ್ರು. ಅಲ್ಲಿ 80,000 ಹುದ್ದೆಗಳು ಖಾಲಿ ಇದಾವ ರಾಜ್ಯದಾಗ. ಶಿಕ್ಷಕರದು ಸುಮಾರು 89,000 ಹುದ್ದೆಗಳು ಖಾಲಿ ಇದಾವ. 90,000 ಹುದ್ದೆಗಳು ಖಾಲಿ ಇದಾವ. ಅವ್ರದ್ದು ಕೂಡ B.Ed ಮುಗಿಸಿ ಅವರು ಪಾಪ ಅಲ್ಲಿ ಎಜುಕೇಶನ್ ಮಾಡ್ತಕ್ಕಂಥವ್ರು, ಅವ್ರಿಗೂ ಅನುಕೂಲ ಆಗ್ಬೇಕಾಗಿತ್ತು. ಹಿಂಗ ಎಲ್ಲ ಕಷ್ಟಪಡ್ತಕ್ಕಂಥ ವರ್ಗದ ಜೊತೆ ಇವತ್ತು ಗುರುಗಳ ನಾವು ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ರಾಜ್ಯ ರೈತ ಸಂಘ ನಾವು ನಿಮ್ಮ ಜೊತೆ ಇರ್ತೀವಿ. ನಾವು ಯಾರ ಏನಂತಾರೋ ಹಂಗ ಹಿಂಗ ಏನು ಸಂಬಂಧ ಇಲ್ಲ, ನಾವೆಲ್ಲ ಒಂದ. ಯಾಕಂದ್ರೆ ನೀವು ಕೂಡ ರೈತರ ಮಕ್ಕಳ ಬಡವ್ರ ಮಕ್ಕಳಿದ್ದೀರಿ. ಅಲ್ಲಿ ಅತಿಥಿ ಶಿಕ್ಷಕರು ಬಡವ್ರ ಮಕ್ಕಳದಾರು. ಬಹಳಷ್ಟು ಜನಾಂಗ ಈ ರೀತಿ ಕಷ್ಟ ಪಡ್ಕೋತಕ್ಕಂಥ ವರ್ಗ. ಅದಕ್ಕಾಗಿ ನಮ್ಮ ರೈತ ಸಂಘ ನೀವು ಭೂಮಾಪಕರ ಜೊತೆ ಇರ್ತತಿ. ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಕೆಲಸಕ್ಕೆ ಹತ್ರಿ. ಮುಖ್ಯಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಅಂದ್ರೆ ಏನ ಮಾಯಾವಿ ಅಲ್ಲ, ಬ್ರಹ್ಮ ಅಲ್ಲ. ನಮ್ ಕೆಲಸ ಮಾಡಕ್ಕಾಗಿ ಮುಖ್ಯಮಂತ್ರಿ ಅದಾರು, ಕಂದಾಯ ಮಂತ್ರಿ ಅದಾರು, ಸರ್ಕಾರ ಐತಿ, IAS ಅಧಿಕಾರಿಗಳು ಅದಾರು. ಸ್ವಲ್ಪ IAS ಅಧಿಕಾರಿಗಳು ಕೂಡ ಭಯ ಬಂದೈತಿ. ಮೊನ್ನೆ ಬೆಂಗಳೂರಾಗ ಹೋರಾಡ್ತಿದ್ರ ಇದೇನು ಬೇರೆನ ಐತಿ. ಅವತ್ ನಾ ಕಟಾರಿನ ಕರೆಸ್ಬೇಕು ಅನ್ನೋದಿತ್ತು. ಆ ಕಟಾರಿನ ಕರೆಸಿ ಅವನ ಬಹಳ ಮಂಗ್ಯ ಮಾಡ್ಬೇಕು ಅನ್ನೋಂಥದ್ದಿತ್ತು. ಯಾಕಂದ್ರೆ ಅವನಿದ್ರ ಇದೆಲ್ಲ ಬಹಳಷ್ಟು ಅಲ್ಲಿ ಅಸ್ತವ್ಯಸ್ತ ಆಗಿದ್ರು ನಮ್ಗೆ ಕೂಡ ಗೊತ್ತಿತ್ತು. ಆದ್ರೂ ನಿಮ್ಮ ಅಧ್ಯಕ್ಷರ ಮಾತು ಕಿರಿಕಿರಿ ಕಾಣಬಾರ್ದು, ಹಠ ಹಿಡಿಬೇಡ್ರಿ ಅನ್ನುವಂತ ವಿಚಾರನ ಹೇಳಿದಾಗ ನಾವು ಬಿಟ್ಟು ನಮಗೇನ ಕಟಾರಿ ಅಂಟಾನೋ ಪಟಾರಿ ಅನ್ನೋ ಅಷ್ಟೇ ನಮಗೇನು ನಮಗೆ. ಯಾಕಂದ್ರೆ ನಮಗೆ ನಮ್ಮನ್ನ ಗುರುಗಳನ್ನ ಯಾರು ಕೇಳಿದ್ರು ಕೇಳಿದ್ರು ರೈತ ದೇವ್ರಿಗೂ ಅಷ್ಟೇ ಕೇಳ್ಬೇಕು, ಬೇರೆದವ್ರು ಯಾರು ಕೇಳುವಾಗ ಇಟ್ಕೊಂಡೇ ಇಲ್ಲ ನಾವು. ಅದಕ್ಕಾಗಿ ತಾವ ಯಾವ ವಿಚಾರಕ್ಕೂ ಕೂಡ ಹೆದರ್ಬೇಡ್ರಿ. ಈಗಾಗಲೇ ಹೋರಾಟ ಸುಮಾರು ಒಂದು 50% ಬದಲಾವಣೆ ಆಗೈತಿ. ಹೌದಿಲ್ಲ ಅಧ್ಯಕ್ಷ? ಬದಲಾವಣೆ ಆಗೈತಿ.
ನಿಮ್ಮದು ಪೇಮೆಂಟ್ ಫಿಕ್ಸ್ ಆಗ್ತಕ್ಕಂಥ ಹೋರಾಟ ಕೂಡ ಅದೊಂದು ದಿನ ಬರ್ತದೆ. 1.5 ತಿಂಗಳದಾಗ ಆಗ್ಬೋದು, 2 ತಿಂಗಳದಾಗ ಆಗ್ಬೋದು, ಕಾಯ್ಬೇಕಾಗತ್ತೆ. ಯಾಕಂದ್ರೆ ಸುಮಾರು ಲಕ್ಷಾಂತರ ಅರ್ಜಿಗಳು ಅದಾವು. ನೀವು ಕೂಡ ಸರ್ಕಾರದ ಜೊತೆ ಇಷ್ಟು ದಿನದಾಗ ಕೆಲಸ ಮಾಡಿಕೊಂಡ್ರಪ್ಪ, ಇವರ ಬಹಳ ಆಕ್ಟಿವ್ ಇದಾರೆ, ಇವ್ರು ಏನೋ ಮಾಡಬೇಕು ಅನ್ನೋ ಮನೋಭಾವನೆ ಅವರಲ್ಲಿ ಬರುವಾಗ ತಾವು ಕೂಡ ಸರಿಯಾಗಿ ಕೆಲಸ ಮಾಡ್ರಿ. ಆಮೇಲೆ ಸ್ವಲ್ಪ ನಿಮಗೂ ಕೂಡ ವೈಯಕ್ತಿಕವಾಗಿ ಆರ್ಥಿಕವಾಗಿ ಪ್ರಬಲ ಆಗ್ತೀರಿ. ಹೌದು, ಈಗ 4-5 ತಿಂಗಳ ಉದ್ಯೋಗ ಇಲ್ಲ, ತಾವು ಕೂಡ ಕುಟುಂಬ ತೊಂದರೆಗಳಾಗತ್ತಿ. ಆಮೇಲೆ ಮತ್ತು ಹೋರಾಟ ಮಾಡೋನು, ಮತ್ತು ಮುಖ್ಯಮಂತ್ರಿನ ಭೇಟಿ ಮಾಡೋನು ನಿರಂತರ ಇರದಂತೆ ಈ ಭೂಮಾಪಕರ ತಲೆಯಾಗ ನಾವು ಬದುಕಿರೋರಿಗೆ ನಿಮ್ಮ ಜೊತೆ ಇರತ್ತವ ಗುರುಗಳ ನಂಬಳಿಲ್ಲ. ಯಾಕಂದ್ರೆ ಸಂಬಂಧಗಳು ಬೆಳೆದು ಬಿಟ್ಟು ಈಗ ನಮ್ಮದು ನಿಮ್ಮದು ಸಂಬಂಧ ಹೆಂಗಪ್ಪ ಅಂದ್ರೆ ಒಂದೇ ಆಗಿಬಿಡ್ತು. ನಮಗೇನಾದ್ರೂ ಇವ್ರು ಬರ್ತಾರೆ, ಇವ್ರಿಗೆ ಏನಾದ್ರೂ ನಾವು ಬರ್ತಪ್ಪ ಅನ್ನೋ ಅಂತ ಒಂದೇ ತಾಯಿ ಮಕ್ಕಳ ಬಾಂಧವ್ಯ ಬೆಳೆದು ಈ ಬಾಂಧವ್ಯನ ನಾವೆಲ್ಲ ಮುಂದುವರಿಸ್ಕೊಂಡು ಹೋಗೋನು. ಜೀವನದಾಗ ಏನಿಲ್ಲ, ಇವತ್ತು ನಮ್ಮ ನೀವು ಕರೆದ ಗೌರವಶ್ರೀ ನಾವು ಇದೇ ಸಂತೋಷ ನಮಗ. ಏನ ಈ ರೊಕ್ಕ ರೂಪಾಯಿ ಯಾವುದೇ ಹಿಂಬಾಲ ಬರೋದಿಲ್ಲ. ಈ ಪ್ರೀತಿ ವಿಶ್ವಾಸ ಒಳ್ಳೆತನ ನೋಡ್ರಿ. ಇವತ್ತು ಭೂಮಿ ತಲೆ ಮೇಲೆ ಏನಾರ ಉಳ್ದಪ್ಪ ಅಂತಂದ್ರೆ ಒಳ್ಳೇದು ಮಾತ್ರ. ಇವತ್ತು ಗಾಂಧೀಜಿ, ಬಸವಣ್ಣ, ರಾಯಣ್ಣ, ಚೆನ್ನಮ್ಮ ಇವ್ರು ಅಷ್ಟೇ ನೆನೆಸ್ತೀವಿ ಅಕ್ಕ. ಬಹಳಷ್ಟು ಮಂದಿ ಆಗಿದ್ದಾರೆ, ಯಾರನ್ನ ನೆನೆಸೋದಿಲ್ಲ. ಯಾರು ಈ ಸಮಾಜಕ್ಕೆ ಒಳ್ಳೇದು ಮಾಡಿದರು, ಯಾರು ಕಷ್ಟದಾಗಿರ್ತಕ್ಕಂಥ ವರ್ಗನ ಎತ್ತುಕೊಂಡರು, ಯಾರು ತೊಂದರೆ ಒಳಗಿರ್ತಕ್ಕಂಥ ಆ ತೊಂದರೆ ನಮ್ಮದಂತೇಳಿ ಆ ಸಾಮೂಹಿಕ ಸಮಸ್ಯೆನ ಬಗೆಹರಿಸಲು ಅಂತವ್ರು ಇವತ್ತು ಈ ಸಮಾಜದಾಗ ಹೆಸರುಳಿಗೆ ಸಾಧ್ಯತೆ. ಅದನ್ನು ನೀವು ಕೂಡಿ ಕೆಲಸ ಮಾಡೋನು. ದಯವಿಟ್ಟು ನಮ್ಮ ಗುರೂಜಿಯವರ ನೇತೃತ್ವ ಇಡೀ ರಾಜ್ಯದ ಎಲ್ಲ ನನ್ನ ಬಳಗ ನಿಮ್ಮ ಜೊತೆ ಯಾವಾಗಲೂ ಅಲರ್ಟ್ ಆಗಿರ್ತತಿ. ತಾವು ಕೂಡ ರೈತರ ಸೇವೆ ಮಾಡ್ರಿ, ಕಷ್ಟಪಡ್ರಿ, ಯಾರು ನಾರಾಜಾಗ್ಬೇಡ್ರಿ. ನಾರಾಜಾಗಿರಪ್ಪ ಅಂತಂದ್ರ ನೀವ ಬೇರೆ. ನಾವು ಕೂಡ ಅಷ್ಟ ಹೋರಾಟಗಾರ. ನಾವು 21 ವರ್ಷ ಹೋರಾಟದಾಗ ಬಂದು 1 ಸೆಕೆಂಡ್ ಕೂಡ ನಾರಾಜಾಗಿಲ್ಲ. ನಾವು ಬೇಕಾದಷ್ಟು ಅಪಮಾನ ಆಗಲಿ, ಅಸಹ್ಯ ಆಗಲಿ, ಅದ ಒಂದು ದಿನ ದೊಡ್ಡ ಲಾಭ ಮಾಡ್ತದೆ ರೈತರಿಗೆ, ಜನರಿಗೆ ಒಳ್ಳೇದು ಮಾಡ್ತದೆ. ಅದಕ್ಕಾಗಿ ಹೋರಾಟ ಅಂತ ನಿಮ್ಮ ಅಧ್ಯಕ್ಷರು ಕೂಡ ಬಹಳ ತಿರುಮಲೇಗೌಡರು ಬಹಳ ಒಳ್ಳೆ ಮನುಷ್ಯರು, ಬಹಳ ಒಳ್ಳೆ ಗುಣ ಐತಿ, ಬಹಳ ದೂರದೃಷ್ಟಿ ಐತಿ. ಅವ್ರ ಪರಿಸಾಗಿ ಮಾತಾಡದೇ ಇರಬಹುದು, ಆದ್ರೆ ಅವರನ್ನೆಲ್ಲ ಆಲೋಚನೆಗಳು ಬಹಳ ಒಳ್ಳೆ ಅದಾವ. ರೈತರ ಪರವಾಗಿ ಅದಾವು, ತಮ್ಮ ಪರವಾಗಿ ಕೂಡ ಚಿಂತನೆ ಒಳ್ಳೆ ಅದಾವು. ಬಹಳ ಒಳ್ಳೆ ವ್ಯಕ್ತಿ ಇದಾರು. ಯಾಕಂದ್ರ ಅವರಲ್ಲಿ ಇರ್ತಕ್ಕಂಥ ಯಾಕೆ ನಮ್ಮಂಗ ಅವ್ರು ಮಾಡಕ್ ಬರೋದಿಲ್ಲ. ನೀವ್ ಯಾಕೆ ನಮ್ಮಂಗ ಗುರುಗಳಂಗ ಅಧ್ಯಕ್ಷನಂಗ ಯಾಕೆ ತಿರುಮಲೇಗೌಡರು ಮಾತಾಡೋರು ಅಂತೇಳಿ ನಿಮಗೆ ಅನಿಸ್ಬೋದು. ಯಾಕೆ ಮಾತಾಡಕ್ ಬರಂಗಿಲ್ಲ ಅಂತಂದ್ರ ನಾಳೆ ಒಬ್ಬ IAS ಅಧಿಕಾರಿಗೆ ಹಲವಾರು ಸರ್ಕಾರ ಜೊತೆ ನೀವು ದಿನದ ಕೆಲಸ ಮಾಡ್ಬೇಕಾಗ್ತೈತಿ. ನಾ ಏನಾರೇ ಬಿರ್ಸ್ ಮಾಡಿ ಮಾತಾಡಿದ್ರೆ ಅದು ಮುಂದೆ ತಪ್ಪಾಕೈತಿ ಅನ್ನೋದು. ಅವ್ರೇನ್ ಮಾತಾಡ್ಬಿಟ್ಟು ನಾವ ಗುರುಗಳದು ಬಿರ್ಸ್ ಮಾತಾಡಕ, ಎದಿ ಮೇಲೆ ಹಿಂಗೆ ಹಿಡಿಯಾಕ, ಬೇಯಾಕ ಎಲ್ಲರೂ ಹೋದ್ರು. ಆ ಅಧಿಕಾರಿ ರಿಪೇರಿ ಮಾಡಕ್ ಹೆದರ್ಬೇಡ್ರಿ. ತಿರುಮಲೇಗೌಡರು ನಾಳೆ ಏನೋ ಒಂದು ಸಮಿತಿ ಮಾಡ್ತೀರಿ. ಆ ಸಮಿತಿ ಒಳಗ ಈ ಭಾಗದವರು, ಉತ್ತರ ಕರ್ನಾಟಕ ಭಾಗದವರು 4-5 ಹುಡುಗರನ್ನ ಅದ್ರೊಳಗ ಸಮಿತಿ ಒಳಗೆ ತೋರಿ. ನಮ್ಮ ರೈತ ಸಂಘದವರು ಕೂಡ ಕಮಿಷನರ್ ಮಾತಾಡೋ 1-2 ಇರ್ಬೇಕು. ಹೆಗಲ ಮೇಲೆ ಬಂದೂಕ್ ಕೆತ್ತಪ್ಪ ಅಂದ್ರೆ ಅದು ಗೋಳೆ ಉಳಿತೈತಿ. ಅಧಿಕಾರಿಗಳಿಗೆ ಭಯ ಬರ್ತೈತಿ. ಅದಕ್ಕಾಗಿ ಮತ್ತ ಇವತ್ತಿನ ಹೋರಾಟ ಈ ಬೆಳಗಾವಿ ಮತ್ತು ಬಿಜಾಪುರ ಈ ಭಾಗದ ಈ ಕಟ್ಟೆ ಈ ಹುಲಿಗೋಳಿದ್ರೆ ಇದು ಒಂದು ದೊಡ್ಡ ಕ್ರಾಂತಿ ಆಯ್ತು. ಮತ್ತೆ ನಿಮಗೆ ಇವತ್ತು ಕಡೆ ಸುಮಾರು ಎದ್ದು ಅದೇನ್ ಬೇಕಾದಾಗಿದೆ ಅವನನ್ನ ಅದೇನ್ ಬೇಕಾದ ಖರ್ಚು ಬರಲಿ ನಾವು ಮಾಡೋಣ ಅಂತ ತೀರ್ಮಾನ ತಗೊಂಡಾಗ ಈ ಬಳಿಕ ಇಡೀ ರಾಜ್ಯವ್ಯಾಪಿ ನಿಮ್ಮ ಭೂಮಾಪಕರಿಗೆ ಒಂದು ಜಾಗೃತಿ ಮಾಡಿತು. ಮಹಿಳೆಯರು ಕೂಡ ಅವತ್ತು ಶಾಲಿನಿ ಮೇಡಮ್ಗೆ ಹೇಳಿದ ತಕ್ಷಣ ಹಲವಾರು ಅದ್ರೊಳಗ ಬದಲಾವಣೆ ಮಾಡ್ತಕ್ಕಂಥದ್ದು ನಿಮ್ಗೆ. ಯಾಕಂದ್ರೆ ಈ ಡಿಲಿವರಿ ಸಂದರ್ಭ ಇವೆಲ್ಲ ವಿಚಾರಗಳು ಕೂಡ ಬದಲಾವಣೆಯನ್ನು ಮಾಡುದು ಅಂತೇಳಿ ಅವತ್ತು ಆಗೈತಿ. ಸಮಿತಿ ರಚನೆ ಆದಪ್ಪ ಅಂದ್ರೆ ಇನ್ನೂ ಏನೇನು ಹಲವಾರು ಅನುಕೂಲಗಳು ಆಗ್ಬೇಕು ಅನ್ನುವಂಥ ಸಮಿತಿ ಶಿಫಾರಸ್ನಲ್ಲಿ ಕೂಡ ಅಲ್ಲಿ ಕೆಲವು ವಿಷಯ ಬದಲಾವಣೆ ಆಗ್ತಕ್ಕಂಥದ್ದು ಆಗ್ತೈತಿ. ಅದಕ್ಕೆ ಗುರುಗಳ ನಾಮ ಸಮಿತಿಯೊಳಗೆ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂದ್ರೆ ಸಮಿತಿಗೆ ಕರೆದಾಗ ಹೋಗ್ಬೇಕಾಕೈತಿ. ನಾವ್ ಎಲ್ಲಿರ್ತು ನಿಮ್ಮಂತವ್ರು ಸೇವಾ ಮಾಡಕ್ ನಾವು ಮತ್ತೆ ಎಲ್ಲಿ ಹೋಗ್ಬೇಕಾಕೈತಿ, ಲೋಕ ಕಲ್ಯಾಣಕ್ಕೆ ಹೋಗ್ಲೇಬೇಕಾಕೈತಿ. ಅದಕ್ಕಾಗಿ ಬೇರೆ ನಮ್ಮ ಮುಖಂಡರದಾರು ಅವ್ರು ನಾವು ಕೊಡ್ತು. ನೀವು ಒಟ್ಟ ಗುರುಗಳ ನಾಮ ನೀವು ಫಿಕ್ಸ್ ಆಗಿಬಿಟ್ರಿ. ಈ ಭೂಮಾಪಕರ ಸಂಘ ಯಾರಪ್ಪ ಅಂದ್ರೆ ಯಶವಂತ ಗುರುಜಿ ಚುನಪ್ಪ ಪೂಜಾರಿ ಸಂಘಪ್ಪ ಅನ್ನಂಗಾಗೈತಿ. ಆಮೇಲೆ ತಿರುಮಲೇಗೌಡರು ಈ ರೀತಿ ಆಗೈತಿ. ಅದಕ್ಕೆ ತಾವ್ಯಾರು ನಾರಾಜ್ ಆಗ್ಬೇಡ್ರಿ. ಈಗ ಇನ್ನೊಂದು
ಅಧ್ಯಕ್ಷರ. ಈಗ ಅದರ ಜೊತೆ ಇನ್ನೊಂದು ಏನಂತಂದ್ರೆ ನಾನ ಅಂದಿದ್ದದನ್ನ ನನಗೆ ನೆನಪಿದ್ರಿಕಿಲ್ಲ. ಈಗ ನಿಮಗ ಗೌರವ ಅಧ್ಯಕ್ಷರಾಗಿ ನಮ್ಮ ಶಶಿಕಾಂತ್ ಗುರೂಜಿನ ಸಂಘಕ್ಕಿದ್ರು ಸಂತೋಷ್. ಒಬ್ಬರ ದೇವರ ಎಲ್ಲರಿಗೂ ದೇವರ ಎಲ್ಲರಿಗೂ ಇಡೀ ಎಲ್ಲ ಸಕಲಕ್ಕೂ ದೇವರ. ಅದಕ್ಕಾಗಿ ಯಾಕಂದ್ರೆ ಬೇಕಾಗ್ತೈತಿ ಮುಂದೆ ಅಡ್ವಾನ್ಸ್ ಮಾಡಿದ್ದೀರಾ? ಸಂತೋಷ್, ಜೋರಾಗಿ ಚಪ್ಪಾಳೆ ಬರ್ರಿ. ಅದು ಅದ ಮೊನ್ನೆ ನನ್ನ ತಲೆಯಾಗ ಬಂತು. ನನ್ನ ತಲೆಯಾಗ ಗೋಷಾಯಿಗಳಿಗೆ ಯಾರಿಗೂ ಮಂಜಾನಿಗೆ ಯಾರಿಗೂ ಹಂಗೆ ಇಲ್ಲ. ನಿಮ್ಮ ಸಂಘಟನೆಗೆ ನಮ್ಮ ಗುರುಗಳು ಗೌರವ ಅಧ್ಯಕ್ಷರಾಗಿರಲಿ ಅನಿವಾರ್ಯ. ಯಾಕಂದ್ರ ಒಬ್ಬ ಗುರು ಇದ್ದಪ್ಪ ಅಂತಂದ್ರ ಈ ಕೆಟ್ಟ ವ್ಯವಸ್ಥೆ ಏನಿದ್ರೆ ತೆರಿಬಾರ್ದೈತಿ. ಹೌದು. ಇವತ್ತ ನೋಡ್ರಿ, ಇವತ್ತು ಶಶಿಕಾಂತ್ ಗುರೂಜಿ ಅವರ ಸನ್ಯಾಸಿಯಾಗಿ ಎಷ್ಟೋ ಜನ ಆರಾಮದಾರ. ಮಠ ಮನಿ ಕಟ್ಟಿಕೊಂಡು ತಮ್ಮ ಬಾಡಿಗೆ ಮಠ ಪಟ್ಟಿ ಅಂತ ಗೊತ್ತಿಲ್ಲ ಏನೇನೋ ಮಾಡ್ಕೊತದಾರ. ಆದರೂ ಇವತ್ತ ನಮ್ಮ ಗುರುಗಳು ಈ ರೈತರ ಬಡವ್ರ ಕಷ್ಟ ಇವನ್ನೆಲ್ಲ ನಾವು ಮೇಮೇಲೆ ಹಾಕೋಣ. ಇದು ನಮ್ಮದತ್ತಿ. ಯಾಕಂದ್ರ ಈ ರೈತ ಜನಾಂಗವನ್ನ, ಕಷ್ಟಪಡ್ತಕ್ಕಂಥ ಜನಾಂಗವನ್ನ ಯಾರು ಕೂಡ ಎತ್ತಲಿಕ್ಕೆ ಇವತ್ತ ಸಮಾಜದಾಗ ಮುಂದಿಲ್ಲ. ರಾಜಕಾರಣ ಸಂಪೂರ್ಣ ಇದೊಂಥರ ಬಿಸಿನೆಸ್ ಆಗಿದೆ. ರಾಜಕಾರಣ ಅಂದ್ರೆ ಇದು 2 ನಂಬರ್ ಮಾಡ್ತಕ್ಕಂಥ ರೊಕ್ಕ ಗಳಿಸಾಕಿದೊಂದು ಬಿಸಿನೆಸ್. ನಿಜವಾದ ಈ ಕಾರ್ಯಾಂಗ ವ್ಯವಸ್ಥೆ ಕೂಡ ಹಂಗಾಗಿರ್ತಕ್ಕಂಥದ್ದು. ಗೌರ್ಮೆಂಟ್ ಪಗಾರ 1 ಲಕ್ಷ ರೂಪಾಯಿ ಐತಿದ್ರು ಅವ್ರಿಗೆ ಮೊದಲು ಹಂಚಬೇಕಾಗಿತ್ತು. ನೀವು ಕೂಡ ಪರಿಸ್ಥಿತಿ ಏನಾಗಿತ್ತು ಗುರುಗಳು ಇವರು ಕೂಡ ಕೊಳೆ ಮಾಡಿ ಅವ್ರಿಗೆ ಕೊಡ್ಬೇಕು, ಇವ್ರು ರಕ್ಷಣೆ ಮಾಡ್ಕೊಳಕ್ ಪಾಪ ಅಂತ ಪರಿಸ್ಥಿತಿ ಹೊಲಸ ವ್ಯವಸ್ಥೆ ಆಯ್ತು. ಅದನ್ನು ಕೂಡ ಬದಲಾವಣೆ ಮಾಡ್ನೋ, ಅದು ನಮ್ಮಿದ್ರನ್ನ ಬದಲಾವಣೆ ಆಗುದಿಲ್ಲ. ಎಲ್ಲ ರಂಗದಾಗ ಕೂಡ ನಾವು ಕೆಲಸ ಮಾಡೋದು. ನಮಗೇನ ಸಮುದ್ರ ಇದ್ದಂಗ ಅದು ಬೇಕಾದ ಸಮಸ್ಯೆ ಇದ್ರು ನಾವು ಮೇಮೇಲೆ ಹಾಕೋವ್ರನ್ನ ಆ ಸಮಸ್ಯೆಗೆ ಪರಿಹಾರ ಹುಡುಕವ್ರನ್ನ. ಅದು ಸಂಘಟನೆ ಕರ್ತವ್ಯ ಐತಿ. ಅದಕ್ಕಾಗಿ ತಾವ ಇವತ್ತು ನಮಗೂ ಕೂಡ ಪಾಪ ಸಂತೋಷ ಆಯ್ತು. ನಮಗೂ ಟೈಮ್ ಇದ್ರಿಕಿಲ್ಲ, ಗುರುಗಳಿಗೆ ಏನೋ ಕಾರ್ಯಕ್ರಮ ಇದ್ದು ಎಲ್ಲರೂ. ಆದ್ರೂ ಅರ್ಜೆಂಟ್ಲಿ, ಯಾಕಂದ್ರೆ ನಮಗೇನು ಗಡಬಡಿ, ನೀವು ಮಾತು ಸನ್ಮಾನ ಇದ್ರ ಸಂಬಂಧ ಗುರುಗಳು ಮಾತು ನಾಳಿದ್ರೆ ಕೆಲಸಕ್ಕೆ ಹೋಗ್ತಿರ್ಲಿ ಅಂಬದ ತ್ರಾಸ ಆಗೋದಪ್ಪ. ಒಬ್ಬನ ಮೊದಲು ಸನ್ಮಾನ ಮಾಡ್ತೀರಿ, ಏನ್ ಮಾಡ್ತೀರಿ, ಮುಗಿಸಿ ಕೆಲಸಕ್ಕೆ ಹತ್ತಿರ ಅನ್ನೋಂಥ ಮನೋಭಾವನೆದಾಗ ಹಿಂಗಾಗಿ ಇವತ್ತು ತಾವು ನಮ್ಮನ್ನು ಕರೆದ ಸನ್ಮಾನಿಸಿದಕ್ಕೆ ತಮಗೆಲ್ಲ ಭೂಮಾಪಕರಿಗೆ, ತಮ್ಮ ಅಧ್ಯಕ್ಷರಿಗೆ, ತಮಗೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದ ಹೇಳ್ತಾ, ರಾಜ್ಯ ರೈತ ಸಂಘ ಪ್ರತಿಯೊಬ್ಬರು ಕಾರ್ಯಕರ್ತರು ಹಿಡ್ಕೊಂಡ ನಿಮ್ಮ ಜೊತೆ, ಭೂಮಾಪಕರ ಜೊತೆ ನಮ್ಮ ರೈತ ಸಂಘ ಇರ್ತೈತಿ. ತಾವು ಕೂಡ ಆ ರೈತರ ಪರವಾಗಿ ಕೆಲಸ ಮಾಡ್ರಿ. ಮತ್ತು ಇಡೀ ಇದೇ ಅಧ್ಯಕ್ಷರು ಹೇಳತ್ತಿರ್ತಾರೆ, ಇಡೀ ರಾಜ್ಯವ್ಯಾಪಿ ಸುಮಾರು 3-4 ಕೋಟಿ ಎಕರೆ ಜಮೀನು ಒಮ್ಮೆ ಟೋಟಲ್ ಇದೆಲ್ಲ ಸರ್ವೆ ಆಗ್ಬೇಕಾಗಿತ್ತು. ಸುಮಾರು 30-40 ವರ್ಷದಿಂದ ಗುರುಗಳು ಸರ್ವೆ ಆಗೈತಿ, ಹೊಳೆ ಸರ್ವೆ ಆಗಿಲ್ಲ. ಒಮ್ಮೆ ಇಡೀ ರೀಸರ್ವೆಯನ್ನ ಮಾಡ್ಲಿಕ್ಕೆ ಸರ್ಕಾರ ಮೇಲೆ ಕೂಡ ನಾವು ನಮ್ಮ ಗುರುಗಳ ನೇತೃತ್ವದಾಗ ಸರ್ಕಾರ ಮೇಲೆ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಒಂದು 30 ವರ್ಷಕ್ಕೆ 20 ವರ್ಷಕ್ಕೆ ಒಮ್ಮೆ ಇಡೀ ರಾಜ್ಯವ್ಯಾಪಿ ರೀಸರ್ವೆ ಆಗಿಲ್ಲ. ಹೈ ಟೆಕ್ನಾಲಜಿ ಮುಂದುವರ್ತಾವ. ಡಿಜಿಟಲ್ ಮೇಲೆ ಏನ್ ಬೇಕಾದ ಟೆಕ್ನಾಲಜಿ ಮೇಲೆ ಮಾಡ್ಬೋದು. ಅದಕ್ಕಾಗಿ ಇದನ್ನು ಕೂಡ ಈ ಕಂದಾಯ ಮಂತ್ರಿ ಇರಲಿ, ರಾಜ್ಯದ ಮುಖ್ಯಮಂತ್ರಿಗೆ ನಾವು ಒತ್ತಾಯ ಮಾಡಿ ಒಮ್ಮೆ ಟೋಟಲ್ ನಿಮ್ಗೆ ಅವಕಾಶ ಕೊಟ್ರೆ ನೀವು 2 ವರ್ಷದಾಗ ಇಡೀ 3 ಕೋಟಿ ಎಕರೆ ಎಲ್ಲ ಮಾಡ್ತಕ್ಕಂಥ ಹುಲಿಗಳು ಇದ್ರಿ. ಅದಕ್ಕೆ ಅದನ್ನು ಒಂದು ಏನಾದ್ರೆ ಅದೇ ಈಸಿ ಭಾಳ ಐತಿ. ಬರೀ 500 ರೂಪಾಯಿ ನಮ್ಮ ರೈತರ ಕಡೆ ಕಲೆಕ್ಟ್ ಮಾಡಿ ತುಂಬ್ಕೊಂಡ್ರೆ ಸುಮಾರು 1500 ಕೋಟಿ ರೂಪಾಯಿ ರೊಕ್ಕ ಐತೆ. ಅದ್ರೊಳಗೆ 400 ಕೋಟಿ ರೂಪಾಯಿದಾಗನ ಇಡೀ ಇದನ್ನೆಲ್ಲ ಸರ್ವೆ ಮಾಡಬಹುದು. 3 ಕೋಟಿ ಎಕರೆ ಜಮೀನು ಬಹಳ ಈಸಿ ಐತಿ. ಅದನ್ನು ಕೂಡ ಸರ್ಕಾರ ವೈತಾಗ ಮಾಡ್ತಕ್ಕಂಥದ್ದು ಇವತ್ತು ರೈತ ಸಂಘ ಮಾಡ್ತೈತಿ. ಯಾವಾಗಲೂ ನಿಮ್ಮ ಜೊತೆ ರೈತ ಸಂಘ ಇರ್ತೈತಿ. ನೀವು ಒಂದ ತಾಯಿ ಮಕ್ಕಳನ್ನ ಬದುಕು ಅಂತೇಳಿ ಮಾತುಗಳನ್ನು ಮುಗಿಸ್ಕೊಂಡು